ಕಾಂಗ್ರೆಸ್ ಪಾಳೆಯಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರವೂ ಕೂಡ ಕಗ್ಗಂಟಾಯ್ತಾ ಅನ್ನುವಂತ ಅನುಮಾನ ಬಲವಾಗ್ತಾ ಇದೆ. ಜಿದ್ದಿನ ಅಖಾಡದಲ್ಲಿ ಯಾರಿಗೆ ನೀಡುತ್ತೆ ಕಾಂಗ್ರೆಸ್ ಟಿಕೆಟ್ ಅನ್ನೋದೇ ಈಗಿರುವಂತ ಪ್ರಶ್ನೆ. ಒಂದ್ ಕಡೆಯಲ್ಲಿ 80ರ ಪ್ರಾಯದ ಡಾಕ್ಟರ್ ವೀರಪ್ಪ ಮೊಯ್ಲಿಗೆ ಟಿಕೆಟ್ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಯಂಗ್ ಲೀಡರ್ ರಕ್ಷಾ ರಾಮಯ್ಯಗೆ ಕಾಂಗ್ರೆಸ್ ಟಿಕೆಟ್ ಏನಾದರೂ ನೀಡುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇಬ್ಬರೂ ಅಖಾಡಕ್ಕೆ ಇಳಿತೀವಿ ಅಂತ ಕಾತುರರಾಗಿದ್ದಾರೆ, ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರವೂ ಕೂಡ ಇದೆ. ನನಗೆ ಟಿಕೆಟ್ ಬೇಕು ಅಂತ ಹಠ ಹಿಡಿದಿದ್ದಾರೆ ವೀರಪ್ಪ ಮೊಯ್ಲಿ ಅವರು. ಇತ್ತ ರಕ್ಷಾ ರಾಮಯ್ಯ ಕೂಡ ಟಿಕೆಟ್ ನೀಡಬೇಕು ಅಂತ ಕೇಳ್ತಾ ಇದ್ದಾರೆ. ಜನತೆ ಅವ್ರ ಪರವಾಗಿದ್ದಾರೆ. ಒಂದು ವೇಳೆ ರಕ್ಷಾ ರಾಮಯ್ಯಗೆ ಟಿಕೆಟ್ ನೀಡಿದ್ರೆ ಕಾಂಗ್ರೆಸ್ಗೆ ಸಂಕಷ್ಟ ಎದುರಾಗತ್ತೆ. ಹಿರಿಯ ನಾಯಕ, ಅನುಭವಿ ನಾಯಕ ವೀರಪ್ಪ ಮೊಯ್ಲಿ ಅವರು ಏನಾದರೂ ಬಂಡಾಯ ಎದ್ಬಿಟ್ರೆ ಕಷ್ಟ ಆಗತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ ಸದ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರ. ಯಾರನ್ನು ನಿಲ್ಲಿಸಬೇಕು, ಯಾರನ್ನು ನಿಲ್ಲಿಸಬಾರ್ದು, ಜನ ಏನು ಹೇಳ್ತಾರೆ, ಏನಾಗಬಹುದು ಅನ್ನೋದು ಈಗಿರುವಂಥ ಪ್ರಶ್ನೆ ಆಗಿದೆ. ಸೊ 80ರ ಪ್ರಾಯದ ವೀರಪ್ಪ ಮೊಯ್ಲಿ ಅವರನ್ನು ನಿಲ್ಲಿಸೋದ್ರಿಂದ ಎಲ್ಲಾದರೂ BJP ಅದನ್ನು ಅಸ್ತ್ರವಾಗಿ ಪ್ರಯೋಗ ಮಾಡ್ಬೋದು. ಈ ವಯಸ್ಸಿನಲ್ಲೂ ಇಂಥವರಿಗೆ ಟಿಕೆಟನ್ನು ಕೊಟ್ಟವರಿಗೆ ಕೊಡ್ತಾರೆ ಅಂತ. ಬಟ್ ರಕ್ಷಾ ರಾಮಯ್ಯ ಅವರನ್ನು ನಿಲ್ಲಿಸಿದ್ರೆ ವೀರಪ್ಪ ಮೊಯ್ಲಿ ಅವರಿಗೆ ಬೇಸರ ಆಗ್ಬೋದು, ಬಂಡಾಯ ಹೇಳ್ಬಹುದು. ಸೊ ಈ ಥರ ಇದ್ದರೆ ಸಮಸ್ಯೆ ಆಗುತ್ತೆ ಅಂತ. ಹಾಗಾಗಿ ಯಾರಿಗೆ ಈ ಬಾರಿ ಟಿಕೆಟನ್ನು ಘೋಷಣೆ ಮಾಡ್ತಾರೆ ಅನ್ನೋದು ಸದ್ಯ ಇರುವಂಥ ಕುತೂಹಲ ಆಗಿದೆ.